ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ರೆ ಅದು ನನ್ನ ತಪ್ಪ. ಗ್ರೇಟ್ ಗ್ರೇಟ್ ಕಾವೇರಿ. ಇವಳೇನ ಮಹಾ ಆಫ್ಟರ್ ಆಲ್ ಹೌಸ್ ವೈಫು, 3 ಹೊತ್ತು ಒಲೆ ಮುಂದೆನೆ ಬಿದ್ದಿರ್ತಾಳೆ ಅಂತ ನಾನು ನಿನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ನಿನ್ನಲ್ಲಿ ಇಷ್ಟೊಂದು ಬುದ್ಧಿವಂತಿಕೆ ಇದೆ ಅಂತ ನಾನು ಕಲ್ಪನೆನೂ ಮಾಡಿರಲಿಲ್ಲ ಕಾವೇರಿ. ಗ್ರೇಟ್ ಕಾವೇರಿ, ಯು ಆರ್ ರಿಯಲಿ ಗ್ರೇಟ್. ಹೆಂಗೆ ಅದು? ಅವನು ಮದುವೆಗೆ ಹೋಗಿದ್ದಾನೆ. ಕಾವೇರಿ, ಈ ನಿನ್ನ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಿ ನನಗೆ ಮಹಾಭಾರತದ ಒಂದು ಮುಖ್ಯವಾದ ಪ್ರಸಂಗ ನೆನಪಾಗ್ತಿದೆ. ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ಯುದ್ಧದಲ್ಲಿ ದ್ರೋಣಾಚಾರ್ಯರು ಕೌರವರ ಪರವಾಗಿ ಹೋರಾಡ್ತಿದ್ರು. ಅದೃಶ್ಯ ರೂಪದಲ್ಲಿ ಬಂದು ಶತ್ರುಗಳ ಮೇಲೆ ದಾಳಿ ಮಾಡತಕ್ಕಂಥ ವರವನ್ನು ಪಡೆದ ದ್ರೋಣಾಚಾರ್ಯರು ಪಾಂಡವರ ಸೈನ್ಯವನ್ನು ನುಚ್ಚು ನೂರು ಮಾಡ್ತಿದ್ರು. ಧರ್ಮರಾಯನಿಗೆ ಇದು ಆತಂಕದ ವಿಷಯವಾಯಿತು. ಶಸ್ತ್ರಗಳನ್ನು ಹಿಡಿದಾಗ ದ್ರೋಣಾಚಾರ್ಯರನ್ನು ಸೋಲಿಸೋರು ಯಾರೂ ಇಲ್ಲ ಎಂದು ಬಲ್ಲ ಕೃಷ್ಣ ಒಂದು ಉಪಾಯ ಮಾಡಿದ. ಅದರ ಪ್ರಕಾರ ಭೀಮ ಅಶ್ವತ್ಥಾಮ ಅನ್ನೋ ಆನೆನ ಕೊಂದು ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ವಿಜಯೋತ್ಸವ ಆಚರಿಸ್ಬಿಟ್ಟು ಕುಣಿದಾಡ್ಬಿಡ್ತಾನೆ. ಅಶ್ವತ್ಥಾಮ ಸತ್ತಿದ್ದಾನೆ ಅನ್ನೋ ವಿಚಾರ ಬಾಯಿಂದ ಬಾಯಿ ಹರಡಿ ಕೊನೆಗೆ ದ್ರೋಣಾಚಾರ್ಯರ ಕಿವಿಗೆ ಬಿತ್ತಂತೆ. ಚಿರಂಜೀವಿ ಆದ ನನ್ನ ಮಗ ಸತ್ತೋದ್ನ ಅಂತ ದ್ರೋಣಾಚಾರ್ಯರು ಕಂಗಾಲಾಗಿ ಇದು ಸುಳ್ಳ ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ ಸುಳ್ಳೇ ಹೇಳ್ದೇ ಇರೋ ಧರ್ಮರಾಯನ ಹತ್ರ ಬಂದು, ಏನಪ್ಪ ಅಶ್ವತ್ಥಾಮ ನಿಜವಾಗ್ಲೂ ಸತ್ತೋದ್ನ ಅಂತ ಕೇಳಿದ್ರು. ಆಗ ಧರ್ಮರಾಯರು ಅಶ್ವತ್ಥಾಮ ಹತತ್ ಕುಂಜರಹ ಅಂದ್ರೆ ಅಶ್ವತ್ಥಾಮ ಅಂತ ಹೆಸರಿರೋ ಆನೆ ಸತ್ತಿದೆ ಅಂತ ಹೇಳಿದ್ರು. ಆದ್ರೆ ಆನೆ ಅನ್ನೋ ಶಬ್ದನ ದ್ರೋಣಾಚಾರ್ಯರು ಕಿವಿಗೆ ಬೀಳ್ದಂಗೆ ಸ್ವಲ್ಪ ಮೆತ್ತಿಗೆ ಹೇಳಿದಂತೆ. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಶಂಕನ್ ಜೋರಾಗಿ ಊದ್ಬಿಟ್ರಂತೆ. ಪಾಪ ದ್ರೋಣಾಚಾರ್ಯ ಸುಳ್ಳನ್ನೇ ಹೇಳದ ಧರ್ಮರಾಯನ ಮಾತುಗಳನ್ನ ನಿಜ ಅಂತ ನಂಬ್ಕೊಂಡು ಅಶ್ವತ್ಥಾಮ ನಿಜವಾಗ್ಲೂ ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲೇ ಫೀಲ್ ಆಗಿ ಧ್ಯಾನ ಕೂತ್ಬಿಟ್ರು. ಇದೇ ಸಮಯನ ಕಾಯ್ತಾ ಇದ್ದ ದೃಷ್ಟದ್ಯುಮ್ನ ಹಿಂದೆಯಿಂದ ಬಂದು ದ್ರೋಣಾಚಾರ್ಯನ ಕತ್ತನ್ನ ತೆಗೆದುಬಿಟ್ಟ. ನೀನು ಆ ಧರ್ಮರಾಯನ್ ತರ ತುಂಬಾ ಬುದ್ಧಿವಂತಿಕೆಯಿಂದ ಸುಳ್ಳು ಹೇಳಿ ನನ್ನ ತಲೆನೇ ತೆಗೆದುಬಿಟ್ಟಲ್ಲ ಕಾವೇರಿ. ನೀನ್ ನಿಜಾನೇ ಹೇಳಿದ್ಯಾ ಕಾವೇರಿ, ಆದ್ರೆ ಆ ನಿಜ ನನಗೆ ತಲುಪದೇ ಇರೋ ಹಾಗೆ ಹೇಳಿದ್ಯಾ. ನೀನು ಸತ್ಯ ಹರಿಶ್ಚಂದ್ರ, ಧರ್ಮರಾಯನ ಅಪರಾವತಾರ, ನೀನು ಬಾಯಲ್ಲಿ ಸುಳ್ಳೇ ಬರೋಲ್ಲ, ನೀನು ಹೇಳೋದೆಲ್ಲ ನಿಜ ಅಂತ ನಂಬಿ ನಾನು ಏಮಾರ್ಬಿಟ್ಟೆ, ಮೋಸ ಮಾಡ್ಬಿಟ್ಟೆ ಕಾವೇರಿ. ನಿನ್ನ ಮಾತಿನ ಜಾಲದಲ್ಲಿ ನನ್ನ ಸಿಕ್ಸಿ ನನಗೆ ಮೋಸ ಮಾಡ್ಬಿಟ್ಟೆ. ಯುದ್ಧದಲ್ಲಿ ಪ್ರೀತಿಲಿ ಗೆಲ್ಲೋದಕ್ಕೋಸ್ಕರ ಏನು ಮಾಡಿದ್ರು ತಪ್ಪಿಲ್ಲ ಅಂತ ಇತಿಹಾಸದಲ್ಲೇ ಹೇಳಿದ್ರು. ನಿಮಗೂ ಗೊತ್ತಿರ್ಬೇಕಲ್ಲ. ಸೊ ನೀನ್ ನನ್ನ ವಿರುದ್ಧ ಯುದ್ಧಕ್ಕೆ ನಿಂತಿದ್ಯಾ, ನನ್ನ ಮೇಲೆ ಸಮರ ಸಾರಿದ್ಯಾ. ಯುದ್ಧ ನಡೀತಾ ಇರೋದು ನಿಮ್ಮ ಮಗನ ಮಧ್ಯೆ. ನಾನು ನಿಮ್ಮ ಮಗನ ಸಾರಥಿ ಮಾತ್ರ. ನಾನು ಯಾವತ್ತೂ ನಿಮ್ಮ ವಿರುದ್ಧ ಶಸ್ತ್ರ ಎತ್ತೋದಿಲ್ಲ. ಅದು ನನ್ನ ಪಾತಿವ್ರತ್ಯ ಧರ್ಮಕ್ಕೆ ವಿರೋಧ. ಏನು ರಾಜನೀತಿ, ಏನು ರಣತಂತ್ರ ಕಾವೇರಿ. ಸಂಕೋಚ ಬಿಟ್ಟು ಹೇಳ್ತೀನಿ, ನನ್ನ ಕಣ್ಣೆದುರುಗೆ ಚಾಣಕ್ಯ, ಶಕುನಿ, ಶ್ರೀಕೃಷ್ಣ ಪರಮಾತ್ಮ 3 ಜನರು ಒಟ್ಟಿಗೆ ನಿನ್ನ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಆದ್ರೆ ಏನು ಪ್ರಯೋಜನ? ನೀನು ಏನೇ ಪ್ಲಾನ್ ಮಾಡಿದ್ರು ಗೆಲ್ಲಿಲ್ವಲ್ಲ. ಗೆದ್ದಿದ್ ನಾವೇ ತಾನೆ. ಗೆದ್ದಿದ್ದು ನೀವೇ ಆದ್ರೂ ಅದು ತಾತ್ಕಾಲಿಕ ಜಯ. ಕೌರವರ ತಂಡದಲ್ಲಿ ಭಾರಿ ಭಾರಿ ಬಲಾಢ್ಯರೇ ಇದ್ರು. ದುರ್ಯೋಧನ ಮತ್ತೆ ಅವನ 100 ಜನ ತಮ್ಮಂದಿರಿದ್ರು. ಕರ್ಣ ಇದ್ದ, ಪಿತಾಮಹ ಭೀಷ್ಮರಿದ್ರು. ಕೌರವರಿಗೂ ಪಾಂಡವರಿಗೂ ವಿದ್ಯೆ ಹೇಳ್ಕೊಟ್ಟ ಅವರ ಗುರುಗಳಾದ ದ್ರೋಣಾಚಾರ್ಯರಿದ್ರು. ಅವರ ಮಗ ಸಾವೇ ಇಲ್ಲದ ವರ ಪಡೆದ ಅಶ್ವತ್ಥಾಮನೂ ಇದ್ದ. ಕೊನೆಗೆ ಯುದ್ಧದಲ್ಲಿ ಏನಾಯ್ತು? ಗೆದ್ದಿದ್ದು ಸತ್ಯ, ನ್ಯಾಯ, ಧರ್ಮ. ನಮ್ಮ ಮನೆ ಮಹಾಭಾರತದಲ್ಲೂ ಗೆಲ್ಲೋದು ಅದೇ ಸತ್ಯ, ಅದೇ ಧರ್ಮ, ಅದೇ ನ್ಯಾಯ. ಇದು ಕಲಿಯುಗ ಕಾವೇರಿ.
ಸತ್ಯ ನ್ಯಾಯ ಧರ್ಮ ಗೆಲ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಧರ್ಮ ಹೆಡೆ ಎತ್ತಿ ತಾಂಡವ ನೃತ್ಯ ಆಡುವಾಗ್ಲೆಲ್ಲ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಆ ದೇವ್ರು ಹೊಸ ಹೊಸ ಅವತಾರ ಎತ್ತುತ್ತಾನೆ ಇರ್ತಾನ್ರಿ. ಶ್ರಾವಣಿ, ಶ್ರಾವಣಿ, ಜೈ ಮತ್ತಕ್ಕೆ ಬಂದಿದ್ದಿಲ್ಗೆ? ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಅವಳನ್ನ ಕೂಡ ಹಾಕಿ ನಿಮ್ ಬೇಳೆ ಬೇಯಿಸ್ಕೊಳಕ್ ನೋಡಿದ್ರಿ. ಆದ್ರೆ ನಿಮ್ ದರಿದ್ರ ದುರಾಸೆ ಬೇಳೆ ಬೇಯಲಿಲ್ಲ. ಮತ್ತೆ ಯಾಕೆ ಬಂದಿದ್ದಿಲ್ಗೆ? ಆಂಟಿ, ನನ್ಗೂ ಶ್ರಾವಣಿ ಕಿಡ್ನಾಪ್ಗೂ ಯಾವ ಸಂಬಂಧನೂ ಇಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಶ್ರಾವಣಿ ಕಿಡ್ನಾಪ್ ಆಗಿರೋ ವಿಷಯನ ನಾಗಾರ್ಜುನ್ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನನ್ನ ನಂಬಿ. ಶ್ರಾವಣಿ, ನೀನಾದ್ರೂ ನನ್ನ ಮಾತನ್ನ ನಂಬ್ತೀಯಾ? ನಾನು ನೇರವಾಗಿ ಗುದ್ದಾಡಕ್ಕೆ ಇಷ್ಟಪಡ್ತೀನಿ. ಅಡ್ಡದಾರಿಲಿ ಯುದ್ಧ ಗೆಲ್ಲೋ ಉದ್ದೇಶ ನನಗಿಲ್ಲ. ಏಯ್, ಸಾಕ್ ನಿಲ್ಸು ನಿನ್ ಪುರಾಣ. ಬಂದ ವಿಷಯ ಏನು ಅಂತ ಮೊದಲು ಹೇಳು. ಅದು ನಾನು ಶ್ರಾವಣಿ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಶ್ರಾವಣಿ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ ಅಂತ ಇವಳ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಮೊದಲನೇ ಸಲ ಬಂದೆ, ನೀನು ಯಾವಳು ಅಂತ ಗೊತ್ತಿಲ್ಲದೆ ಇರುವಾಗಲೇ ಬೆಣ್ಣೆ ಮಾತಾಡಿ ಇವಳನ್ನ ಹೊರಗಡೆ ಕರ್ಕೊಂಡು ಹೋದೆ. ಅದೇನ್ ಮೋಡಿ ಮಾಡಿದ್ಯೋ ಮಾಟ ಮಾಡಿದ್ಯೋ, ನಿನ್ನ ಹತ್ರ ಮಾತಾಡ್ಕೊಂಡು ಬಂದ್ಮೇಲೆ ನಾಗಾರ್ಜುನ್ ನೋಡಿದ್ರೆ ಸಾಕು ಮುಖ ತಿರ್ಸ್ಕೊಂಡು ದೂರ ಹೋಗ್ತಾ ಇದ್ಲು. ಎರಡನೇ ಸಲ ಬಂದೆ, ಇವಳ ಜೊತೆ ಪರ್ಸನಲ್ ಆಗಿ ಮಾತಾಡ್ದೆ. ಇಲ್ಲೇ ಇರ್ಬೇಕು ಅಂತ ಬಂದಿದ್ದ ಕಾವೇರಮ್ಮನವ್ರನ್ನ ನಾಗಾರ್ಜುನಿಗೆ ಇವಳ ಬಾಯಿಂದಲೇ ಮನೆಗೆ ವಾಪಸ್ ಹೋಗು ಅಂತ ಹೇಳಿದ್ದೆ. ಈಗ ಮತ್ತೆ ಬಂದು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ಯಾ? ಈಗ ತಾನೇ ನಾಗಾರ್ಜುನ ನಿಮ್ಮ ಅಜ್ಜಿ ಕೂಡಿ ಹಾಕಿದ ಜೈಲಿಂದ ಇವಳನ್ನ ಬಿಡಿಸ್ಕೊಂಡು ಬಂದಿದ್ದಾನೆ. ಇವರಿಬ್ಬರನ್ನು ಶಾಶ್ವತವಾಗಿ ದೂರ ಮಾಡೋ ಪ್ಲಾನ್ ಏನಾದರೂ ಮಾಡ್ಕೊಂಡು ಬಂದಿದ್ಯಾ ನೀನು? ಶ್ರಾವಣಿ, ನಾನು ನಿನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದೆ. ಏನೇ ನನ್ನ ಕಣ್ಮುಂದೆನೆ ನನ್ನ ಮಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ಯಾ? ಅವಳು ಎಲ್ಗೂ ಬರೋದಿಲ್ಲ, ನಿನ್ನ ಜೊತೆ ಮಾತಾಡೋದಿಲ್ಲ. ಬಿಡು ಗಾಡಿ. ಶ್ರಾವಣಿ, ಈಗ ನೀನು ಬರ್ತೀಯೋ ಇಲ್ವೋ? ಅವಳು ಬರೋದಿಲ್ಲ ಅಂತ ಹೇಳಿದ್ನಲ್ಲ, ಜಾಗ ಖಾಲಿ ಮಾಡೋ. ಈ ಮಾತನ್ನ ಶ್ರಾವಣಿನೇ ಹೇಳಿ ಹೋಗ್ತೀನಿ. ಶ್ರಾವಣಿ, ಬರೋದಿಲ್ಲ ಅಂತ ಹೇಳಿ ಇವಳನ್ನ ಆಚೆ ಕಳ್ಸೋ. ಶ್ರಾವಣಿ, ನೀನೀಗ ನನ್ನ ಜೊತೆ ಬರ್ತೀಯೋ ಇಲ್ವೋ? ಶ್ರಾವಣಿ, ಇವಳನ್ನ ಮೊದಲು ಆಚೆ ಕಳ್ಸೋ. ಅಮ್ಮ, ನಾನು ಸ್ವಲ್ಪ ಕವಿತಾ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಶ್ರಾವಣಿ, ಇವಳ ಜೊತೆ ನಿಂದೇನೆ ಮಾತು? ಇವಳು ಸರಿ ಇಲ್ಲ. ನಾಗಾರ್ಜುನ ವಿರುದ್ಧ ನಿನ್ನ ಮನಸ್ಸನ್ನ ಎತ್ತು ಕಟ್ಟಿಬಿಡ್ತಾಳೆ. ಇವಳ ಜೊತೆ ಹೋಗ್ಬೇಡ ನೀನು. ಒಂದು 5 ನಿಮಿಷ ಮಾತಾಡ್ಕೊಂಡು ಬರ್ತೀನಮ್ಮ. ಶ್ರಾವಣಿ, ನಾನು ಅಷ್ಟು ಹೇಳ್ತಿದ್ರು ಅವಳು ಹಿಂದೆನೆ ಹೋಗ್ಬೇಕು ಅಂತ ಹೇಳ್ತಿದ್ಯಲ್ಲೇ. ಏನಾಗಿದೆ ನಿನ್ನ ಬುದ್ಧಿಗೆ? ಏನು ಮಂಕ್ ಬುದ್ಧಿ ಇರ್ತಿಲ್ಲ ನಿನಗೆ? ಅಮ್ಮ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ ಅಷ್ಟೇ. ಕವಿತಾ, ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ.
ನಿನ್ ಮುಖ ನೋಡೋದಕ್ಕೆ ನನ್ಗೆ ಇರಿಟೇಟ್ ಆಗ್ತಾ ಇದೆ. ಯಾಕೋ? ಯಾಕೆ ಅಂತ ಬೇರೆ ಕೇಳ್ತಿದ್ಯಾ? ನೀನ್ ಎಂಥ ಗನಂದಾರಿ ಕೆಲಸ ಮಾಡಕ್ ಹೊರಟಿದ್ದೆ ಅಂತ ನಿನಗ್ ಗೊತ್ತಿಲ್ವಾ? ನಾಗಾರ್ಜುನ್ ವಿಷಯದಲ್ಲಿ ನಿನ್ನ ಮಧ್ಯೆ ಏನು ಒಪ್ಪಂದ ಆಗಿತ್ತು ಅಂತ ನೆನ್ಪಿದೆ ತಾನೆ? ನನ್ ಕಂಡೀಷನ್ನೆಲ್ಲ ಅನ್ಕಂಡೀಷನಬಲ್ ಆಗಿ ಒಪ್ಕೊಳ್ತೀನಿ ಅಂತ ಹೇಳಿ ನಾಗಾರ್ಜುನ ಕರ್ಕೊಂಡು ಗುಟ್ಟಾಗಿ ಮದ್ವೆ ಮಾಡ್ಕೊಳಕ್ ಹೊರಟಿದ್ಯಾ? ಕವಿತಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಅವತ್ತು ನಾಗಾರ್ಜುನನ್ನ ಎಲ್ಲೂ ಕರ್ಕೊಂಡು ಹೊರಟಿರ್ಲಿಲ್ಲ. ಅವರೇ ನಮ್ಮ ಮನೆಗೆ ಬಂದು ನನಗೆ ಬೇಜಾರಾಗ್ತಿದೆ, ಹೊರಗಡೆ ಹೋಗೋಣ ಅಂತ ನನ್ನ ಕರ್ಕೊಂಡು ಹೊರಟಿದ್ರು. ನಾಗಾರ್ಜುನ್ ನನ್ನ ಕರ್ಕೊಂಡು ಹೋಗಿ ಗುಟ್ಟಾಗಿ ಮದುವೆ ಆಗಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಕಸ್ಮಾತ್ ನನ್ನ ಕರ್ಕೊಂಡು ಹೋಗಿ ಅವ್ರು ಅದನ್ನು ಹೇಳಿದಿದ್ರು ನಾನು ಖಂಡಿತವಾಗ್ಲೂ ಮದುವೆಗೆ ಒಪ್ತಿರ್ಲಿಲ್ಲ. ಇದನ್ನ ನಾನ್ ನಂಬೇಕು ಅಂತ ಹೇಳ್ತಿದ್ಯಾ? ಹಾ, ನಂಬಲೇಬೇಕು. ನನ್ನ ಕಿಡ್ನಾಪ್ ಎಪಿಸೋಡಲ್ಲಿ ನಿಮ್ಮ ಅಜ್ಜಿ ಜೊತೆ ನಿನ್ನ ಪಾಲಿಲ್ಲ ಅಂತ ನೀನು ಹೇಳಿದ್ಯಲ್ಲ, ಅದನ್ನ ನಂಬಿದ್ಮೇಲೆ ನಾನು ಹೇಳೋದಲ್ಲ ನಿಜ ಅಂತ ನೀನು ನಂಬಲೇಬೇಕು ಕವಿತಾ. ಇಲ್ಲ, ನಿನ್ನ ಮಾತನ್ನ ನನಗೆ ನಂಬಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿನ್ನನ್ನು ನಂಬಿಸ್ಲೇಬೇಕು ಅನ್ನೋ ಅಗತ್ಯ ಕೂಡ ನನಗಿಲ್ಲ. ಹಾಗಿದ್ರೆ ನಿನ್ನ ಮಧ್ಯೆ ಆಗಿದ್ದು ಒಪ್ಪಂದ? ನಾನು ನಾಗಾರ್ಜುನ ಒಲಿಸ್ಕೋಬೇಕು ಅಂದ್ರೆ 30 ದಿನ ನೀನು ಅವನ್ನ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು ಅಂತ ಒಪ್ಪಂದ ಆಗಿತ್ತು ತಾನೆ? ಹೌದು, ಆಗಿತ್ತು. ಶ್ರಾವಣಿ, ಪದೇ ಪದೇ ನೀನು ನಮ್ಮ ಒಪ್ಪಂದನ ಮುರಿದಿದ್ಯಾ. ನಾಗಾರ್ಜುನ ಮೀಟ್ ಮಾಡಿದ್ಯಾ, ಅವ್ರ ಜೊತೆ ಮಾತಾಡಿದ್ಯಾ. ಸುಮ್ಮನೆ ವಿತಂಡವಾದ ಮಾಡಬೇಡ. ನಿನಗೆ ಸತ್ಯ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಯಾವತ್ತೂ ನಾಗಾರ್ಜುನ ಹತ್ರ ಹೋಗಿ ಮಾತಾಡಿಲ್ಲ. ಅವ್ರಾಗೆ ಅವ್ರು ಬಂದು ನನ್ನ ಹತ್ರ ಮಾತಾಡಿದಾಗ ನಾನು ಮಾತಾಡಬಾರ್ದು ಅಂತ ಕಂಡೀಷನ್ ಆಗಿರಲಿಲ್ಲ. ಹೌದು ತಾನೆ? ಆದ್ರೆ ಇದು ಅನ್ಯಾಯ ಶ್ರಾವಣಿ. ಅರೆ, ಯಾವುದು ಅನ್ಯಾಯ? ನಾನು ನಾಗಾರ್ಜುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೀವಿ. ಅದು ಅಲ್ಲದೆ ನಮ್ಮಿಬ್ರಿಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಸದ್ಯದಲ್ಲೇ ಮದುವೆ ಕೂಡ ಆಗ್ತಿದ್ದೀವಿ. ಇಷ್ಟೆಲ್ಲ ಇನ್ನು ಗೊತ್ತಿದ್ರು ನನ್ನ ಭಾವಿ ಗಂಡನ ಒಲಿಸ್ಕೋಬೇಕು, ಅದಕ್ಕೆ 30 ದಿನ ಟೈಮ್ ಕೊಡು ಅಂತ ಕೇಳಿದ್ಯಲ್ಲ, ಅದ ಅನ್ಯಾಯ ಅಲ್ಲ. ಅವ್ರು ಹುಡ್ಕೊಂಡು ಬಂದಾಗ ನಾನು ಅವ್ರನ್ನ ಮಾತಾಡ್ಸಿದ್ ಮಾತ್ರ ಅನ್ಯಾಯ. ಕವಿತಾ, ನೀನು ನನ್ನ ಹಾಗೆ ಒಂದು ಹೆಣ್ಣು. ಎಟಕ್ತಿರೋ ಹಣ್ಣಿಗೆ ನೀನು ಆಸೆ ಪಟ್ಟೆ. ಆ ಹಣ್ಣು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಪಾಪ, ನಿನ್ನ ಪ್ರಯತ್ನಕ್ಕೆ ಯಾಕೆ ತಣ್ಣೀರು ಎರಚಬೇಕು ಅಂತ ಪ್ರಯತ್ನ ಪಡಲಿ ಬಿಡು ಅಂತ ಬಿಟ್ಬಿಟ್ಟೆ. ಆದರೆ ನನ್ನ ನಿರೀಕ್ಷೆ ಅಂತ ನೀನು ಸೋತ್ಬಿಟ್ಟೆ ಕಣೆ. ಅಷ್ಟು ಸುಲಭವಾಗಿ ಸೋಲಲ್ಲ ಈ ಕವಿತಾ. ನಾಗಾರ್ಜುನ ನನ್ನ ವಶ ಮಾಡ್ಕೋತೀನಿ. ಹಗಲು ಹೊತ್ತಲ್ಲೇ ನಕ್ಷತ್ರ ಹುಡ್ಕೋ ಹುಚ್ಚು ಪ್ರಯತ್ನ ಯಾಕೆ ಮಾಡ್ತಿ ಕವಿತಾ? ನೀನಿನ್ನ ನಾಗಾರ್ಜುನವ್ರನ್ನ ಒಲಿಸ್ಕೊಳ್ಳೋದಿಕ್ಕೂ ಆಗಲ್ಲ, ನನ್ನ ಗೆಲ್ಲೋದಿಕ್ಕೂ ಆಗಲ್ಲ. ಯಾಕೆ ಅಂದರೆ ನಿನ್ನ ಹಾಕಿದ ಕಂಡೀಷನ್ಗೆ ಡೆಡ್ಲೈನು ನೆನೆಗೆ ಕ್ಲೋಸ್ ಆಗೋಯ್ತು. ಸರಿಯಾಗಿ ಜ್ಞಾಪಿಸ್ಕೋ ಕವಿತಾ, ನಮ್ಮಿಬ್ರು ಮಧ್ಯೆ ಆಗಿದ್ದ ಅಗ್ರಿಮೆಂಟ್ಗೆ ನೆನ್ನೆಗೆ 30 ದಿನ, ಐ ಮೀನ್ 1 ತಿಂಗಳು ಮುಗಿದೋಯ್ತು. ಡೆಡ್ಲೈನ್ ಮುಗೀತು ಅಂದಮೇಲೆ ನೀನು ಸೋತೆ, ನಾನು ಗೆದ್ದೆ. ಸೊ ಈಗ ನೀನೇನು ಮಾಡಬೇಕು ಅಂದರೆ 30 ದಿನಗಳಲ್ಲಿ ಸೋಲುವುದು ಹೇಗೆ ಅನ್ನೋ ಪುಸ್ತಕನ ಬರೆದು ಪಬ್ಲಿಷ್ ಮಾಡಬಹುದು. ಇಷ್ಟು ಬೇಗ 30 ದಿನ ಮುಗ್ದೋಯ್ತಾ? ಕಾಲ ಜೊತೆ ಹೆಜ್ಜೆ ಹಾಕಿದವರು ಸೋತ ಚರಿತ್ರೆನೇ ಇಲ್ಲ. ಅಟ್ ದ ಸೇಮ್ ಟೈಮ್ ಕಾಲದ ವಿರುದ್ಧ ಹೆಜ್ಜೆ ಹಾಕಿದವರು ಗೆದ್ದ ಚರಿತ್ರೆನೂ ಇಲ್ಲ. ನಾನು ಕಾಲ ಅಂತ ಹೇಳಿದ್ದು ನ್ಯಾಯನ ಮತ್ತು ಧರ್ಮನ. ನೀನಿನ್ನು ಸೋತಾಯ್ತು. ನಿನ್ನ ದಾರಿ ಇಟ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಕಂಡೀಷನ್ನ 30 ಡೇಸ್ ರಿನ್ಯೂವಲ್ ಮಾಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ಬೇಡ. ನೀನು ಖಳನಾಯಕಿ ಆದರೂ ಅದು ನಿನಗೆ ಶೋಭೆ ತರಲ್ಲ. ಗಾಟ್ ಇಟ್? ಹೇಳಿದ್ನಲ್ಲ, ಅಗ್ರಿಮೆಂಟ್ ಮುಗ್ದೋಯ್ತಮ್ಮ, ಇವತ್ತೇ ಕೊನೆ. ಇನ್ನು ಯಾವತ್ತು ನೀನು ನಾಗಾರ್ಜುನ ವಿಷಯ ಮಾತಾಡೋದಕ್ಕೆ ಬರಬಾರ್ದು. ನಿನಗಿನ್ನೂ ಮಾತಾಡಬೇಕು ಅನ್ಸಿದ್ರೆ ಹೋಗಿ ನಿಮ್ಮ ಅಜ್ಜಿ ಹತ್ರ ಮಾತಾಡು, ಇಲ್ಲ ಅಂದರೆ ನಿಮ್ಮ ಮಾವನ ಹತ್ರ ಮಾತಾಡು, ಬೇಕಿದ್ರೆ ನಾಗಾರ್ಜುನ ಹತ್ರನೂ ಮಾತಾಡು. ಆದರೆ ನನ್ನ ಹತ್ರ ಮಾತಾಡೋದಕ್ಕೆ ಬಂದರೆ ನಿನ್ನ ಗ್ರಾಚಾರ ನೆಟ್ಟಿಗಿರಲ್ಲ.
ಇಷ್ಟು ದಿನದ ಇರಿಟೇಷನ್ನ ಒಟ್ಟಿಗೆ ತೀರಿಸ್ಕೋಬೇಕಾಗತ್ತೆ. ಹುಷಾರ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ನಿಂತ್ಕೊಳ್ಳೆ. ಓಹೋ, ಮನೆ ಬಾಗಿಲು ತೆಗೆದಿದೆ ಅಂತ ಈಗ ನಾಯಿ ನುಗ್ಗಿದಂಗೆ ನುಗ್ತಾ ಇದೆಯಲ್ಲ, ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕೆ ಬಂದೆ? ನಮ್ಮ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ ಅಂತ ಮಗಳ ಪರವಾಗಿ ನ್ಯಾಯ ಕೇಳಕ್ ಬಂದಿದ್ಯಾ? ನೋಡಿಮ್ಮ, ನೀವು ದೊಡ್ಡವರು, ದೊಡ್ಡ ಸ್ಥಾನದಲ್ಲಿರೋರು, ದುಡ್ಡಿರೋರು. ಕಿಡ್ನ್ಯಾಪು, ಮರ್ಡರು ಏನು ಬೇಕಾದರೂ ಮಾಡ್ತೀರಿ, ಮಾಡಿ ಜಯಿಸ್ಕೊಳ್ತೀರಿ ಕೂಡ. ನೀವೇನು ಮಾಡಿದ್ರು ಅದು ನ್ಯಾಯ ಅನ್ನಿಸ್ಕೊಳ್ಳುತ್ತೆ. ಅನ್ಯಾಯ ಅಂತ ಹೇಳೋದಕ್ಕೆ ನಮ್ಮ ಗಂಟ್ಲಿಗೆ ಬಲ ಎಲ್ಲಿಂದ ಬರಬೇಕು? ನಾವು ಬಡಪಾಯಿಗಳು, ಇವತ್ತು ದುಡಿದು ಇವತ್ತಿನ ತುತ್ತಿನ ಚೀಲ ತುಂಬಿಸ್ಕೊಳ್ಳೋ ದಿನಗೂಲಿಗಳು. ನಿಮ್ಮ ವಿರುದ್ಧ ಹೋರಾಡೋ ಶಕ್ತಿ, ಧೈರ್ಯ ನಮಗೆಲ್ಲಿಂದ ಬರ್ಬೇಕಮ್ಮ? ಕೂಲಿಯವ್ರ ತರನೇ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ಅರಮನೆ ಬೇಲಿ ಹಾರಿ ದರ್ಬಾರ್ ಮಾಡಕ್ ಬಂದ್ರೆ ಕಿಡ್ನ್ಯಾಪು ಆಗುತ್ತೆ, ನೀನ್ ಹೇಳ್ದಾಗ ಮರ್ಡರು ಆಗುತ್ತೆ. ನೋಡಿಮ್ಮ, ನೀವು ಹೇಳೋದೆಲ್ಲ ಸರಿ. ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇರಬೇಕು, ಅದೇ ಸರಿ. ನಾವು ಫುಟ್ಪಾತಲ್ಲಿ ಇರೋರು, ಫುಟ್ಪಾತಲ್ಲೇ ಇದ್ವಿ. ನಮಗೆ ಅರಮನೆಗೆ ಬರಬೇಕು ಅಂತಾಗ್ಲಿ, ಅರಮನೆಗೆ ಬಂದು ದರ್ಬಾರ್ ನಡೆಸ್ಬೇಕು ಅಂತಾಗ್ಲಿ ನಾವು ಯಾವತ್ತೂ ಆಸೆ ಪಟ್ಟೋರಲ್ಲ. ನಿಮ್ಮ ಅರಮನೆಯ ಮಹಾರಾಣಿ ಮತ್ತೆ ಯುವರಾಜ ನಮ್ಮ ಮನೆ ಬಾಗ್ಲಿಗೆ ಬರೋ ತನಕ ಅಸಲಿಗೆ ಇಂದ ಒಂದು ಅರಮನೆ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಈ ಕಡೆ ಸುಳಿದವರು ಅಲ್ಲ, ಕನಸಲ್ಲೂ ನಾವಿಂಥ ಮನೆ ಒಳಗೆ ಕಾಲಿಡಬೇಕು ಅಂತ ಆಸೆ ಪಟ್ಟವರಲ್ಲ. ನಿಮ್ಮ ಮೊಮ್ಮಗ ನನ್ನ ಮಗಳನ್ನ ಆಸೆ ಪಟ್ಟು ಅವನ ಆಸೆನ ಈಡೇರಿಸೋದಕ್ಕೋಸ್ಕರ ನಿಮ್ಮ ಸೊಸೆಯವರು ನನ್ನ ಮನೆ ಬಾಗಿಲಿಗೆ ಬಂದು ದಿನಗಟ್ಟಲೆ ಉಪವಾಸ ಮಾಡಿ ನನ್ನನ್ನು ಅಂಗಲಾಚಿ ಬೇಡ್ಕೊಂಡಿದ್ದಕ್ಕೆ ನಾನು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಆದರೆ ನಾವು ಬೆಳೆಸೋದಿಕ್ಕೆ ಹೊರಟಿದ್ದ ಸಂಬಂಧದಲ್ಲಿ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದ ಒಪ್ಪಂದದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ಅದ್ರ ಸಂಬಂಧಪಟ್ಟವರಿಂದ ಒಂದು ಸ್ಪಷ್ಟನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಈ ಮನೆಗೆ ದೊಡ್ಡವಳು ನಾನು, ಅದೇನು ಕೇಳ್ಬೇಕಂತಿದ್ಯೋ ನನ್ನನ್ನೇ ಕೇಳು, ಹೇಳ್ತೀನಿ. ನೀವು ಈ ಮನೆಗೆ ಹಿರಿಯರೇ ಇರ್ಬೋದು, ಅದಕ್ಕೆ ನಾನು ಗೌರವ ಸೂಚಿಸ್ತೀನಿ. ಈ ಅರಮನೆಯಲ್ಲಿ ನಡೆದ ಮುಖ್ಯವಾದ ಕಾರ್ಯಕ್ರಮದಲ್ಲಿ, ಅಂದರೆ ನನ್ನ ಮಗಳಿಗೂ ಮತ್ತೆ ನಿಮ್ಮ ಮೊಮ್ಮಗನಿಗೂ ನಡೆದ ಮದುವೆ ನಿಶ್ಚಿತಾರ್ಥಕ್ಕೆ ನೀವು ಬಂದಿರಲಿಲ್ಲ. ಆ ಹೊತ್ತಲ್ಲಿ ನಿಮ್ಮ ಮಗನಿಗೂ ಮತ್ತೆ ನನಗೂ ಏನು ಒಪ್ಪಂದ ಆಗಿತ್ತು ಅಂತ ನಿಮಗೆ ಗೊತ್ತಿಲ್ಲ. ಏನೋ ಗೊತ್ತಿಲ್ದಿರೋ ವಿಷಯದಲ್ಲಿ ಏನೇನೋ ಮಾತಾಡಿ ಯಾಕೆ ಸುಮ್ಮನೆ ಮುಖಭಂಗಕ್ಕೆ ಈಡಾಗ್ತೀರಿ? ದೊಡ್ಡವ್ರ ಥರ ಮರ್ಯಾದೆಯಿಂದ ಇದ್ದು ಬಿಡಿ. ನನ್ನ ಮಗಳಿಗೂ ನಿಮ್ಮ ಮೊಮ್ಮಗನಿಗೂ ನಿಶ್ಚಿತಾರ್ಥ ಮಾಡಿದ್ರಲ್ಲ ಆ ದೊಡ್ಡ ಮನುಷ್ಯರು, ಅವ್ರ ಜೊತೆ ಒಂದು 4 ಮಾತಾಡೋದಿದೆ. ಆ ಮಾತನ್ನ ಕೇಳ್ಬಿಟ್ಟು ನನ್ನ ದಾರಿ ನಾನು ಹಿಡ್ಕೊಂಡು ಹೊರಟ್ಬಿಡ್ತೀನಿ.
ಹಾ ನನ್ನನ್ನೇ ಬಾಯಿ ಮುಚ್ಕೊಂಡು ಬಿದ್ದಿರೋ ಅಂತೇನೆ ಎಷ್ಟೇ ಧಿಮಾಕ್ ನಿನಗೆ. ಛೇ ಛೇ ಛೇ, ನಾನು ಧಿಮಾಕಿಂದ ಮಾತಾಡ್ತಿಲ್ಲಮ್ಮ, ತಾಳ್ಮೆಯಿಂದ ಅಷ್ಟೇ ವಿನಮ್ರದಿಂದ ಕೇಳ್ಕೊಳ್ತಾ ಇದ್ದೀನಿ. ಒಂದು 4 ಮಾತು ಮಾತಾಡಿ ಹೊರಟ್ಬಿಡ್ತೀನಿ. ಅದೇನ್ ಮಾತಾಡ್ತೀಯೋ ಆದಷ್ಟು ಬೇಗ ಮಾತಾಡಿ ಜಾಗ ಖಾಲಿ ಮಾಡು. tum 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 tum